ಬಟ್ ನಿಮ್ಮ ತಂದೆ ತಾಯಿಗೆ ಒಂದು ಕನಸಿರುತ್ತೆ, ನೀವು ಡಾಕ್ಟರ್ ಆಗಬೇಕು ಅಂತ ಇತ್ತು ಅವ್ರಿಗೆ. ನಾನು ಮಗ ಡಾಕ್ಟರ್ ಆಗಲಿಲ್ಲ. ಆಗಿದ್ದೀರಲ್ವಾ? ನಾನು ಅದೇ ಹೇಳ್ದೆ, ಅಟ್ಲೀಸ್ಟ್ ಹೀಗಾದರೂ ನೋಡಿ ಸಂತೋಷ ಪಡಿ. ಸೊ ಡಾಕ್ಟರ್ ಆಗಲ್ಲ ಅಂದರೆ ಆ್ಯಕ್ಟ್ರ್ ಆಗ್ತೀನಿ ಅಂದಾಗ ರಿಯಾಕ್ಷನ್ ಹೆಂಗಿತ್ತು ಮನೆಯಲ್ಲಿ? ಕಂಪ್ಲೀಟ್ಲಿ ಸರ್ಪ್ರೈಸಿಂಗ್ ಆಗಿತ್ತು ನನಗೂ, ಬಿಕಾಸ್ ಐ ಥಾಟ್ ದೇ ವಿಲ್ ಅಪೋಸ್ ಇಟ್. ಬಿಕಾಸ್ ಐ ವಾಸ್ ಡೀಸೆಂಟ್ ಆ್ಯಂಡ್ ಗುಡ್ ಇನ್ ಎಜುಕೇಷನ್. ಅಂದರೆ ಆ ಥರ ಎಲ್ಲ ಫೇಲ್ ಆ ಥರದ್ದೇನು ಇರಲಿಲ್ಲ. ಐ ವಾಸ್ ಗುಡ್ ಎಟ್ ಎಜುಕೇಷನ್. ಸೊ ಅವ್ರಿಗೆ ಏನಂತಂದರೆ, ಇಫ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್, ಒಂದು ಸ್ಟ್ರೇಟ್ ದಾರಿ ಇದೆಯಲ್ಲ, ಜಸ್ಟ್ ಫಿನಿಶ್ ಯುವರ್ ಎಜುಕೇಷನ್, ಗೆಟ್ ಇನ್ ಟು ಅ ಗುಡ್ ಜಾಬ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್. ಈ ಎಕ್ಸ್ಟ್ರಾ ರೂಟ್ ಯಾಕೆ ತೊಗೋಬೇಕು, ಆ ಥರ ಎಲ್ಲ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸರ್ಪ್ರೈಸಿಂಗ್ಲಿ ವೆನ್ ಐ ಸೆಡ್ ಓಕೆ ನಾನು ಆ್ಯಕ್ಟರ್ ಆಗಬೇಕು ಅಂತ, ನಮ್ಮ ತಂದೆ ಅದೇ ಕೇಳಿದ್ದು, ಓಕೆ ನೀನು ಅದ್ರ ಬಗ್ಗೆ ತಿಳ್ಕೊಂಡಿದ್ಯಾ, ಲೈಕ್ ಹೌ ಟು ಎಕ್ಸಾಕ್ಟ್ಲಿ ಡೂ ಇಟ್. ಸೊ ಗೆಟ್ ಇನ್ ಟು ಸಮ್ ಇನ್ಸ್ಟಿಟ್ಯೂಟ್, ಲರ್ನ್ ಅಬೌಟ್ ಇಟ್. ಬಿಕಾಸ್ ನೀನು ಬ್ಲ್ಯಾಂಕ್ಲಿ ನಾಳೆ ಒಂದು ಅವಕಾಶ ಕೊಡಿ ಅಂತ ಹೋದಾಗ, ಆನ್ ವಾಟ್ ಮೆರಿಟ್ ಆರ್ ವಾಟ್ ಬೇಸಿಸ್ ದೇ ವಿಲ್ ಗಿವ್ ಯು ವರ್ಕ್. ಅದೇ ನೀನು ಕಲ್ತಿದ್ದೀನಿ ಅಂತ ಗೊತ್ತಾದಾಗ ಅಟ್ಲೀಸ್ಟ್ ಯು ವಿಲ್ ಹ್ಯಾವ್ ದ ಫಸ್ಟ್ 0.5% ಆಫ್ ಗೆಟಿಂಗ್ ಇನ್. ಸೊ ಅದಕ್ಕೆ ಅವರೇ ಹೇಳಿದ್ದು, ಗೋ ಆ್ಯಂಡ್ ಲರ್ನ್ ಇಟ್ ಅಂತ. ನಿಮಗೆ ಹೆಂಗೆ ಫಸ್ಟ್ ಟೈಮೇ ನೀವು ಸ್ಮಾಲ್ ಸ್ಕ್ರೀನಿಗೆ ಎಂಟ್ರಿ ಆಗ್ತೀರಾ? ಸೊ ಆ ಅವಕಾಶ, ಆ ದಿನ ಹೆಂಗಿತ್ತು? ಯಾರು ನಿಮಗೆ ರೆಫರ್ ಮಾಡಿದ್ದು? ಹೆಂಗೆ ಬಂದ್ರಿ? ಇನಿಷಿಯಲ್ ಡೇಸಲ್ಲಿ ನಾನು ಒಂದು ಈ ಫ್ಲೋ ಚಾರ್ಟ್ ಹೇಳ್ಕೊಡ್ತಾರೆ ಕಂಪ್ಯೂಟ್ರಲ್ಲಿ, 5th ಸ್ಟ್ಯಾಂಡರ್ಡಲ್ಲಿ ಫ್ಲೋ ಚಾರ್ಟ್, ಹೌ ಟು ಕ್ರಿಯೇಟ್ ಅ ಫ್ಲೋ ಚಾರ್ಟ್, ಸ್ಟೆಪ್ ಬೈ ಸ್ಟೆಪ್ ಹೌ ಟು ಹೌ ಪ್ರೊಸೀಜರ್ ವರ್ಕ್ಸ್ ಅಂತ. ಸೊ ಆ ಥರ ಒಂದು ಫ್ಲೋ ಚಾರ್ಟ್ ಮಾಡಿಕೊಂಡೆ. ಒಂದು ಪಾಸ್ಟ್ 5 ಇಯರ್ಸ್ದು ಒಂದು ಡೇಟಾ ತಗೊಂಡೆ. ಓಕೆ 5 ಇಯರ್ಸಲ್ಲಿ ಇಂಡಸ್ಟ್ರಿಗೆ ಇಫ್ ನ್ಯೂ ಕಮರ್ಸ್ ಹ್ಯಾವ್ ಎಂಟರ್ಡ್, ವಾಟ್ ವಾಸ್ ದ ಸೋರ್ಸ್, ವಾಟ್ ವಾಸ್ ದ ನಿಯರೆಸ್ಟ್ ಸೋರ್ಸ್. ಸೊ ಅದರಲ್ಲಿ ರಿಯಾಲಿಟಿ ಶೋ, ಸೀರಿಯಲ್ ಅಥವಾ ಶಾರ್ಟ್ ಕಮರ್ಷಿಯಲ್ ಆ್ಯಡ್ಸ್, ದೀಸ್ ವರ್ ದ ಆಪ್ಷನ್. ಸೊ ನಾನು ಆ ಫಿಲ್ಟ್ರೇಷನಲ್ಲಿ ಆ ಮ್ಯಾಪಲ್ಲಿ ಐ ಥಾಟ್ ಓಕೆ ಐ ಕ್ಯಾನ್ ಗೆಟ್ ಇನ್ ಟು ಬೈ ಸೀರಿಯಲ್ ಆರ್ ಐ ಕ್ಯಾನ್ ಗೆಟ್ ಇನ್ ಟು ಬೈ ರಿಯಾಲಿಟಿ ಶೋ. ಸೊ ಅದಾದಮೇಲೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ, ಓಕೆ ಆಡಿಷನ್ಸ್ ಹೇಗೆ ಹೋಗುತ್ತೆ, ಎಲ್ಲಿ ಹೋಗುತ್ತೆ ಅಂತ. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಫಾರ್ ಇಟ್ ಇಂಡಿವಿಜುವಲಿ. ಕಾಲ್ ಬಂತು, ಥಿಂಗ್ಸ್ ಹ್ಯಾಪನ್ಡ್. ಸಾಮಾನ್ಯವಾಗಿ ಯಾರೇ ನಾವು ಕಲಾವಿದ್ರನ್ನ ಮಾತಾಡಿಸಿದಾಗ ಹೇಳ್ತಾರೆ, ಈಸಿ ಇರಲ್ಲ ಒಂದು ಸೀರಿಯಲಿಗಾಗಲಿ ಅಥವಾ ಸಿನಿಮಾಕ್ಕೆ ಎಂಟ್ರಿ ಆಗೋದಷ್ಟು ಈಸಿ ಇರಲ್ಲ. ಅದೇ ನೀವು ಹೇಳ್ದಂಗೆ ಆಡಿಷನ್ ಅಟೆಂಡ್ ಆಗಬೇಕು, ಅದು ಸೆಲೆಕ್ಟ್ ಆಗಬೇಕು, ಅದಾದಮೇಲೆ ಒಂದಿಷ್ಟು ಪ್ರೊಸೀಜರ್ಗಳಿರುತ್ತೆ, ತುಂಬ ಕಷ್ಟ. ಯಾಕಂದರೆ ಸಾವಿರಾರು ಜನ ನಿಂತಿರ್ತಾರೆ, ಒಬ್ರಿಬ್ರಿಗೆ ಅವಕಾಶ ಸಿಗುತ್ತೆ ಅಂತ. ನಿಮಗೆ ಆ ಥರ ಅನುಭವ ಆಗಿತ್ತಾ? ಆಡಿಷನಿಗೆ ಹೋಗೋದು, ರಿಜೆಕ್ಟ್ ಆಗೋದು, ಈ ಥರ ಆಗಿದ್ದಿದ್ಯಾ? ಒಂದು ಸ್ವಲ್ಪ ಅದನ್ನು ರಿಕಾಲ್ ಮಾಡಬಹುದಾ? ಇಲ್ಲ, ಸುಮಾರಿದೆ ಆ ಥರ. ಲೈಕ್ ಎಷ್ಟೋ ಆಡಿಷನ್ಸ್ ಹೋಗಿ ಆಡಿಷನ್ನು ಕೊಡೋಕ್ಕೆ ಬಿಡಲಿಲ್ಲ, ಲೈಕ್ ಫಸ್ಟೇ ಬೇಡ ಆ ಥರನೂ ಹೇಳ್ತಿದ್ರು. ಆ ಒಂದು ಪಾಯಿಂಟಲ್ಲಿ ನನಗೆ ತಪ್ಪು ಅನ್ಸೋದು, ಓಕೆ ಐ ಆಮ್ ಸ್ಟ್ರಗ್ಲಿಂಗ್ ಅಥವಾ ಏನೋ ಒಂದು ಆ ಥರ ಅಂತ. ಬಟ್ ಇವತ್ತು ಅದನ್ನೇ ನೋಡಿದಾಗ ಐ ವಾಸ್ ಜಸ್ಟ್ ಎಟ್ ದ ರಾಂಗ್ ಪ್ಲೇಸ್ ಟ್ರೈಯಿಂಗ್ ಫಾರ್ ರಾಂಗ್ ಥಿಂಗ್ ಅನಿಸುತ್ತೆ. ಅಂದರೆ ಈಗ ನಿಮಗೆ ನೆಸೆಸಿಟಿ ಇದೆ, ಬಿರಿಯಾನಿ ನೆಸೆಸಿಟಿ ಇದೆ, ನೀವು ಖೀರ್ ಮಾಡ್ಕೊಂಡು ಓಡಾಡ್ತಿದ್ದೀರಾ ಅಂದಾಗ ಐ ವಿಲ್ ಸಮ್ ಒನ್ ಕಾಲ್ ಯು. ಸೊ ಅಲ್ಲಿ ಕ್ಯಾರೆಕ್ಟರ್ ರಿಕ್ವೈರ್ಮೆಂಟ್ ಏನಿದೆ ಆ್ಯಂಡ್ ವಾಟ್ ದೇ ಆ್ಯಕ್ಚುಲಿ ವಾಂಟ್ ಆ್ಯಸ್ ಅನ್ ಆ್ಯಕ್ಟರ್ ಫ್ರಮ್ ಯು, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ತಿಳ್ಕೊಳ್ದೆ ರಾಂಗ್ ಪ್ಲೇಸಸ್, ಈಗ ಸುಮಾರು ಜನ ಹೇಳ್ತಾರಲ್ಲ ಆಡಿಷನ್ ರಿಜೆಕ್ಷನ್ ಆಗುತ್ತೆ. ಆಬ್ವಿಯಸ್ಲಿ ವೆನ್ ಸಮನ್ ಇಸ್ ಡೂಯಿಂಗ್ ಎನ್ ಆಡಿಷನ್, ಅವ್ರು ಕಾಸ್ಟ್ ಮಾಡೋಕ್ಕೆ ಆಡಿಷನ್ ಮಾಡ್ತಾ ಇರೋದು. ಬಟ್ ಸಮ್ ಅದರ್ ವೇ ಯು ಡೋಂಟ್ ಫಿಟ್ ಇನ್ ಟು ದ ಕ್ಯಾರೆಕ್ಟರ್. ಇಟ್ಸ್ ನಾಟ್ ಅಬೌಟ್ ಆ್ಯಕ್ಟಿಂಗ್. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಲ್ಲ, ಯು ಡೋಂಟ್ ಲುಕ್ ಲೈಕ್ ದ್ಯಾಟ್ ಕ್ಯಾರೆಕ್ಟರ್ ದೇ ಆರ್ ಲುಕಿಂಗ್ ಫಾರ್. ಅದಕ್ಕೂ ರಿಜೆಕ್ಷನ್ ಆಗುತ್ತೆ. ಸೊ ಅದನ್ನು ನಾವು ಒಂದ್ಸಲ ಅರ್ಥ ಮಾಡ್ಕೋಬೇಕು. ಕೆಲವು ಸರಿ ಲೈಕ್ ವಿ ಗೆಟ್ ಇನ್ ಟು ಡಿಪ್ರೆಷನ್ ಥಿಂಕಿಂಗ್ ಓಕೆ ವಿ ಗಾಟ್ ರಿಜೆಕ್ಟೆಡ್, ನಮ್ಮಲ್ಲಿ ಏನು ಕಡಿಮೆ ಇತ್ತು ಅಂತ. ಇಟ್ಸ್ ನಾಟ್ ಅಬೌಟ್ ಯು, ಇಟ್ಸ್ ಅಬೌಟ್ ವಾಟ್ ದೇ ವಾಂಟ್. ಬಟ್ ಯಾವತ್ತಾದ್ರೂ ಹಂಗೆ ಆಗಿದ್ದಿದ್ಯಾ? ಸುಮಾರಾಗಿದೆ. ಡಿಪ್ರೆಷನ್ ಲೆವೆಲ್ಗೆ ಹೋಗಿದ್ದೀರಾ? ಸಿ ಲೈಫ್ ಸ್ಟಾರ್ಟ್ಸ್ ವಿತ್ ಅ ಕ್ಯೂರಿಯಾಸಿಟಿ ಅಂತಾರಲ್ಲ. ಸೊ ಇಟ್ಸ್ ಲೈಕ್ ಎವ್ರಿ ಸ್ಟೇಜ್ ಯು ಸ್ಟಾರ್ಟ್ ಲರ್ನಿಂಗ್ ಥಿಂಗ್ಸ್ ಆ್ಯಂಡ್ ಹೊಸದು ವಿಷಯ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನಿಷಿಯಲ್ ಡೇಸಲ್ಲಿ ಯಾಕೆ ಹೇಗೆ ಅನ್ನೋದೇ ಅರ್ಥ ಆಗ್ತಿರಲ್ಲ. ಸೊ ಆಗ ಪ್ರತಿಯೊಂದು ತಪ್ಪು ಅನ್ನಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ತುಂಬ ಬೇಜಾರಾಗೋದು, ಯಾಕೆ ಯಾರ್ಯಾರೋ ಆಗ್ತಿದ್ದಾರೆ, ನನಗೆ ಯಾಕೆ ಆಗ್ತಿಲ್ಲ. ಸೊ ಅದು ಬೇಜಾರಾಗೋದು.